ನಮಸ್ಕಾರ ಸ್ನೇಹಿತರೆ. ನಮ್ಮ ಕೀಟಶಾಸ್ತ್ರದ ಪಾಠ ಸರಣಿಯಲ್ಲಿ ಇವತ್ತು ಬದನೆಗೆ ಬರುವಂಥ ಕೀಟಗಳನ್ನು ಶುರು ಮಾಡೋಣ. ಬದನೆ ಭಾಳ ಪ್ರಮುಖವಾದಂಥ ಒಂದು ತರಕಾರಿ ಬೆಳೆ. ಬದನೆದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಬಹುತೇಕ ಬದನೆ ಬೆಳೆಯುವಂಥ ರೈತರಿಗೆ ಬದನೆಯ ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ ಅತ್ಯಂತ ಒಂದು ಪ್ರಮುಖವಾದ ಕೀಟ. ಅದರ ನಿರ್ವಹಣೆಗೆ ಅವರು ಬಳಸ್ತಾ ಇರುವಂಥ ಏರಳ ಅನಿಮಿಯತ, ಯಾವುದೇ ಒಂದು ಲೆಕ್ಕಾಚಾರ ಇಲ್ಲದೆ ತೊಗೊಂಬರೋದು, ಸಿಂಪರಣೆ ಮಾಡೋದು ಮಾಡಿ ಆಗಿರುವಂಥ ತೊಂದರೆಗಳೇನಪ್ಪ ಅಂತಂದರೆ, ಅದರಲ್ಲಿ ಆಗೇನು ಪ್ರಮುಖವಲ್ಲದಂಥ ನಮ್ಮ ಏನುಗಳಾಗಿರ್ಬೋದು, ನುಷಿಗಳಾಗಿರ್ಬೋದು, ಅಥವಾ ಬಿಳಿ ನೊಣಗಳಾಗಿರ್ಬೋದು, ಇವು ಕೂಡ ಇವತ್ತು ಅತ್ಯಂತ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿದ್ದಾವೆ. ಅದು ಇತ್ತೀಚಿನ ದಿನಗಳಲ್ಲಿ ಅವುಗಳ ನಿರ್ವಹಣೆ ಭಾಳ ಕಷ್ಟದಾಯಕವೇ ಆಗಿದೆ. ಅದ್ರ ಜೊತೆಗೆ ನಮ್ಮ ತಳಿ ವೈವಿಧ್ಯತೆ ಕೂಡ ಭಾಳ ಹೇರಳವಾಗಿದೆ ಬದನೆಯಲ್ಲಿ. ಆ ಒಂದು ಕಾರಣವೂ ಇದಿದೆ. ಅದ್ರ ಜೊತೆಗೆ ಇನ್ನೊಂದು ತೊಂದರೆ ನಮ್ಮ ಬದನೆ ಕೃಷಿನಲ್ಲಿ ಆಗ್ತಾ ಇರೋದೇನಪ್ಪ ಅಂತಂದರೆ, ಬದನೆ ನೀರು ಸಿಕ್ತು ಅಂತಂದರೆ ಅದನ್ನು ಕೂಳೆ ಬೆಳೆಯಾಗಿಯೂ ಕೂಡ ಭಾಳಷ್ಟು ಜನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅನುಕೂಲ ಬಂತು, ಬೆಲೆ ಬಂತು ಅಂತಂದರೆ ಅದನ್ನು ಕಟ್ ಮಾಡಿ ಅದರಿಂದ ಬರುವಂಥ ಹೊಸ ಕೂಳೆ ಬೆಳೆಯಿಂದನೂ ಕೂಡ ಭಾಳ ಒಳ್ಳೆಯ ಲಾಭ ಗಳಿಸ್ತಾ ಇದ್ದಾರೆ. ಈ ಒಂದು ಪದ್ಧತಿಯಿಂದ ನಮ್ಮ ಪೀಡೆಗಳು ಅವರ ಹೊಲದಲ್ಲೇ ಹುಡ್ಕೋತಾ ಇದ್ದಾವೆ. ಅದಕ್ಕೆ ಅನಿವಾರ್ಯವಾಗಿ ಭಾಳಷ್ಟು ಸಂದರ್ಭಗಳಲ್ಲಿ ಹಲವಾರು ಕೀಟನಾಶಕರಹಿತ ಪದ್ಧತಿಗಳು, ಕ್ರಮಗಳು ಲಭ್ಯವಿದ್ದರೂ ಕೂಡ ಅವುಗಳ ಕಡೆ ಅಷ್ಟು ಗಮನ ಕೊಡದೆ ಹೆಚ್ಚಾನೆಚ್ಚು ಬರೀ ಕೀಟನಾಶಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಪರಿಸರವನ್ನು ಹಾಳು ಮಾಡ್ಕೋತಾ ಇದ್ದಾರೆ, ಅವರ ಲಾಭವನ್ನು ಕಡಿಮೆ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಅದರ ಜೊತೆ ಈ ಒಂದು ಬದನೆಕಾಯಿಗಳ ಮುಖಾಂತರ ಈ ಒಂದು ವಿಷವನ್ನು ಅದನ್ನು ಬಳಸ್ತಾ ಇರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ಹಂಚ್ತಾ ಇದ್ದಾರೆ. ಸುಮಾರು ಆರಂಭದಲ್ಲಿ 70ರ ದಶಕದಲ್ಲಿ, ನಾನಿನ್ನು ಹುಟ್ಟೋದಕ್ಕಿಂತ ಮೊದಲೇ, ಕೇವಲ ಬರೀ ಒಂದು 26 ಕೀಟಗಳಷ್ಟೇ ನಮ್ಮ ಬದನೆಗೆ ತೊಂದರೆ ಮಾಡ್ತಾ ಇದ್ವು. ನಮ್ಮ ದೇಶದಲ್ಲಿ ಇದ್ದಂಥ ಒಂದು ದಾಖಲೆ 1970ರಲ್ಲಿ ಇರುವಂಥ ಒಂದು ದಾಖಲೆ ಪ್ರಕಾರ ಕೇವಲ 26 ಬಗೆಯ ಕೀಟಗಳು, ಕೆಲವು ನಾನ್ ಇನ್ಸೆಕ್ಟ್ ಪೆಸ್ಟ್ ಅಂದರೆ ಒಂದೇ ನಮ್ಮ ನುಷಿ, ಕೆಂಪು ನುಷಿ ಮಾತ್ರ ಆವತ್ತಿನ ಕಾಲದಲ್ಲಿ ಬದನೆಗೆ ದಾಳಿ ಮಾಡ್ತಾ ಇದ್ದಂತು. ಸುಮಾರು 50 ವರ್ಷಗಳ ನಂತರ 70ಕ್ಕೂ ಮೇಲ್ಪಟ್ಟು, ಅದು ಇವತ್ತಿನ ದಾಖಲೆ ಅಲ್ಲ, ಸುಮಾರು 82ರಲ್ಲೇ, ಸುಮಾರು 12 ವರ್ಷಗಳ ನಂತರದಲ್ಲಿ. ಏಕೆಂದರೆ ಆ ಕೀಟನಾಶಕಗಳ ಬಳಕೆ ಇನ್ನೊಂದು ಹೈಬ್ರಿಡ್ಗಳ ಬಳಕೆ, ಇವೆರಡು ಹೆಚ್ಚಾದದ್ರಿಂದ ಈ ಕೀಟಗಳ ಸಂಖ್ಯೆ ಸುಮಾರು 70ಕ್ಕಿಂತ ಮೇಲ್ಪಟ್ಟು ಇವತ್ತು ಅದರ ಜೊತೆಗೆ ಇನ್ನೊಂದು 4-5 ಕೀಟಗಳಷ್ಟೇ ಸೇರ್ಕೊಂಡಿದ್ದಾವೆ. ಅದರಲ್ಲಿ ಅತಿ ಹೆಚ್ಚಿನ ತೊಂದರೆ ಮಾಡ್ತಾ ಇರುವಂಥದ್ದು ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ. 1990ರ ದಶಕದಲ್ಲಿ ಸುಮಾರು 63% ಇಳುವರಿ ನಷ್ಟ ಈ ಒಂದು ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನಿಂದ ಆಗ್ತಾ ಇತ್ತು ಅಂತ ದಾಖಲೆ ಇದ್ದದ್ದು 2005 ಅಥವಾ 2009ರಲ್ಲಿ 90% ಇಳುವರಿ ನಷ್ಟಕ್ಕೆ ಅದು ಒಂದೇ ಕೀಟ ಕಾರಣ ಅನ್ನುವಂಥದ್ದಾಯಿತು. ಅದರ ಜೊತೆಗೆ ಈ ಶತಮಾನದ ಆರಂಭದಲ್ಲಿ ನಮ್ಮ ಬಿಳಿ ನೊಣ ಮತ್ತು ಜಿಗಿ ಹುಳ, ಅದರ ಜೊತೆಗೆ ನಮ್ಮ ಕಾಯಿ ಕೊರಕ, ಇವೆಲ್ಲ ಸೇರಿಕೊಂಡು ಸುಮಾರು 70ರಿಂದ 90ರಷ್ಟು ಇಳುವರಿಗೆ ಈ 3 ಕೀಟಗಳು ಕಾರಣ. ಇವುಗಳಿಲ್ಲದೆ ಇನ್ಯಾವುದೇ ಕೀಟಗಳು ಅಷ್ಟು ಪ್ರಮುಖ ಅಲ್ಲ ಅನ್ನುವಂಥ ಒಂದು ದಾಖಲೆ ಕೂಡ ನಮ್ಮಲ್ಲಿ ಇದೆ. ಈಗಾಗಲೇ ನಾನು ಹೇಳಿದಾಗೆ ಕುಡಿ ಮತ್ತು ಕಾಯಿ ಕೊರುವಂಥ ಹುಳ ಲೂಸಿನೋಡಸ್ ಅರ್ಬನಾಲಿಸ್ ಅತ್ಯಂತ ಪ್ರಮುಖವಾದಂಥ ಕೀಟ. ಅದರ ಜೊತೆಗೆ ಅದಕ್ಕೆ ಬಳಸ್ತಾ ಇರುವಂಥ, ಅದರ ನಿರ್ವಹಣೆಗೆ ಬಳಸ್ತಾ ಇದ್ದಂಥ ನಿರ್ವಹಣಾ ಕ್ರಮಗಳು, ಅದರಲ್ಲೂ ಪ್ರಮುಖವಾಗಿ ಕೀಟನಾಶಕಗಳು ಇನ್ನಷ್ಟು ಕೀಟಗಳನ್ನು ಪ್ರಾಮುಖ್ಯತೆಗೆ ಮುನ್ನೆಲೆಗೆ ತಂದಂಥದ್ದು. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ಹೇರಳವಾಗಿ ಕಾಣಿಸ್ಕೋತಾ ಇರೋದು ಅಂತಂದರೆ ನಮ್ಮ ಥ್ರಿಪ್ಸ್ಗಳು. ಥ್ರಿಪ್ಸ್ ಟೆಬಾಸಿ ಇರ್ಬೋದು, ಫ್ರಾಂಕ್ಲಿನ್ ಇಲಿಯಾಸ್ ಲುಟ್ಜಿ ಇರ್ಬೋದು, ಅಥವಾ ಸಿಟ್ರೋಥ್ರಿಪ್ಸ್ ಡಾರ್ಸಾಲಿಸ್ ಇರ್ಬೋದು. ನಮ್ಮ ಮೆಣಸಿನಕಾಯಿನಲ್ಲಿ ನಾವು ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ಈ ಒಂದು ಕೀಟಗಳು ಅತ್ಯಂತ ಪ್ರಮುಖವಾಗಿದ್ದಾವೆ. ಅದರ ಜೊತೆಗೆ ನಮ್ಮ ಬಿಳಿ ನೊಣ ಕೂಡ ಈ ಬದನೆಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಗಳಿಸ್ಕೋತಾ ಇದೆ. ನಮ್ಮ ಜಿಗಿ ಹುಳ ಭಾಳ ಹಿಂದಿನಿಂದನೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಅದರಲ್ಲೂ ನಮ್ಮ ಅಂಬ್ರಸ್ಕಾ ಬೈಗುಟೆಲ್ಲ ಇದೆ. ಅದ್ರ ಜೊತೆಗೆ ಇನ್ನೊಂದು ಬ್ರೌನ್ ಹಾಪರ್ ಇದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ದಪ್ಪ ಗುಂಡು ಬದನೆ ಬಳಸ್ತಾ ಇರುವಂಥದ್ದು, ಅತಿ ದಪ್ಪವಾದಂಥ ಗುಂಡು ಬದನೆ ಇದ್ದಂಥ ಸಂದರ್ಭಗಳಲ್ಲಿ ನಮ್ಮ
ಈ ಲಿಟಲ್ ಲೀಫ್ ಅನ್ನುವಂಥ ಒಂದು ರೋಗ ಬರ್ತಾ ಇದೆ. ಆ ರೋಗವನ್ನು ಹರಡ್ತಾ ಇರೋದ್ರಿಂದ ಆ ಒಂದು ತಳಿಗಳಲ್ಲಿ ಮಾತ್ರ, ಬೇರೆ ನಮ್ಮ ಈ ರಂಗೇರಿ ಲಾಂಗ್ನಲ್ಲಿ ಅದು ಅಷ್ಟು ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ. ಉದ್ದ ಬದನೆಯಲ್ಲಿ ಅಷ್ಟು ದೊಡ್ಡ ಪ್ರಾಮುಖ್ಯತೆ ಇಲ್ಲ. ಆದರೆ ಗುಂಡು ಬದನೆ, ಅದರಲ್ಲೂ ತುಂಬ ದಪ್ಪ ಗಾತ್ರದ ಗುಂಡು ಬದನೆಯಲ್ಲಿ ಈ ಒಂದು ಲಿಟಲ್ ಲೀಫ್ ತೊಂದರೆಯನ್ನು ಕೊಡ್ತಾ ಇದೆ. ಇವು ಅತ್ಯಂತ ತೊಂದರೆ ಕೊಡ್ತಾ ಇರುವುದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ತೊಂದರೆ ಕೊಡ್ತಾ ಇರುವಂಥ ಕೀಟ ಇನ್ನೊಂದು ಅಂತಂದರೆ ನಮ್ಮ ಸ್ಟೆಮ್ ಬೋರರ್, ಈಸೋಫೆರಾ ಪಾರ್ಟಿಸೆಲ್ಲ. ಭಾಳ ತೃಣಕೀಟ ಅಂತೇಳಿ ಭಾಳ ಹಿಂದೆ ನಾನು ವಿದ್ಯಾರ್ಥಿಯಾಗಿದ್ದಂಥ ಕಲ್ತದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಮೇ ಬಿ ಬದಲಾವಣೆ, ನಮ್ಮ ತಳಿಗಳಲ್ಲಿ ಆದಂಥ ಬದಲಾವಣೆ ಇರ್ಬೋದು ಅಂತ ನಾನು ಅನ್ಕೋತೀನಿ. ಅಥವಾ ತಳಿ ವೈವಿಧ್ಯತೆ, ಅಥವಾ ಕೆಲವೊಂದಷ್ಟು ನಮ್ಮ ವೈಲ್ಡ್ ರಿಲೇಟಿವ್ಸಿಂದ ನಾವು ಹೈಬ್ರಿಡ್ಗಳಲ್ಲಿ ತಂದುಕೊಂಡಂಥ ಸಂದರ್ಭಗಳಲ್ಲಿ ಗಿಡಗಳಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗಿ ಒಂದು ಕೀಟ ಹೆಚ್ಚಾಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈ ಕೀಟಗಳು ಇಂದು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಹಲವಾರು ಜಾತಿಯ ಅತ್ಯಂತ ತೃಣಕೀಟಗಳು ಇನ್ನೂ ನಮ್ಮ ಇದರಲ್ಲಿ ಇದ್ರೂ ಅವುಗಳ ಬಗ್ಗೆ ನಾವು ವಿಶೇಷವಾಗಿ ಈಗ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಪ್ರಮುಖ ಕೀಟ ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ, ಲ್ಯೂಸಿನೋಡಸ್ ಸರ್ಬನಾಲಿಸ್, 70% ಡ್ಯಾಮೇಜ್ ಇದು ಒಂದೇ ಇದರಿಂದ ಆಗುವಂಥದ್ದು. ಇದರ ಗುಣಲಕ್ಷಣಗಳು ಹೇಗಪ್ಪ ಇರ್ತವೆ ಅಂತಂದರೆ, ಸುಮಾರು 30-35 ದಿನಗಳ ಬೆಳೆಗೆ, ಇದು ನಾಟಿ ಮಾಡಿದ ಬೆಳೆಗೆ ಇದು ದಾಳಿಯನ್ನು ಶುರು ಮಾಡ್ತದೆ. ಮೊದಲನೇ ಲಕ್ಷಣ ಅಂದರೆ ನಮ್ಮ ಕುಡಿ ಒಣಗ್ತದೆ. ಮೊದಲ 2-3 ಎಲೆಗಳು ಬಾಡ್ತವೆ, ನಂತರ ಒಣಗೋಗ್ತವೆ. ಯಾಕೆ ಅಂತೇಳಿ, ಎಲ್ಲಿ ಬಾಡಿದೆಯೋ ಆ ಭಾಗದಿಂದ ನಾವು ಕೆಳಗಡೆ ಒಂದು ಸ್ವಲ್ಪ ಗಮನಿಸಿದ್ರೆ ಒಂದು ಸಣ್ಣ ರಂಧ್ರ ಕಾಣಿಸುತ್ತೆ. ಆ ರಂಧ್ರದ ಮುಖಾಂತರ ಕೆಲವೊಂದಷ್ಟು ಸಲ ಕಸ ಕೂಡ ಹೊರಗೆ ಬರ್ತಾ ಇರ್ತದೆ. ಆ ಒಂದು ಕಾಂಡವನ್ನು ನಾವು ಸೀಳಿ ನೋಡಿದಾಗ ಅದು ಭೂಮಿಯ ಕಡೆಗೆ ಕೊರ್ಕೋತಾ ಕೆಳಗಡೆ ಹೋಗ್ತಾ ಇರುತ್ತೆ. ಈ ಕಾರಣಕ್ಕಿಂತ ಯಾವ ಭಾಗದಲ್ಲಿ ಅದು ಕೊರೆದಿರುತ್ತೋ ಆ ಭಾಗದಿಂದ ಕೆಳಕ್ಕೆ ಮೇಲ್ಭಾಗದಲ್ಲಿರುವಂಥ ಎಲೆಗಳು ಒಣಗೋಗ್ತವೆ. ಮೊದಲು ಬಾಡ್ತವೆ, ತದನಂತರ ಒಣಗೋಗ್ತವೆ. ತದನಂತರ ಅದು ಹೂ ಬಂದಂಥ ಸಂದರ್ಭಗಳಲ್ಲಿ ಹೂಗಳ ಮೇಲೂ ಕೂಡ ಇದು ದಾಳಿ ಮಾಡುತ್ತೆ. ಹೂಗಿಂತ ಹೆಚ್ಚಾಗಿ ಇದು ಕಾಯಿಗಳನ್ನೇ ಹೆಚ್ಚಾಗಿ ದಾಳಿ ಮಾಡುತ್ತೆ. ಮತ್ತು ಎಳೆ ಕಾಯಿಗಳನ್ನು ಇದು ದಾಳಿ ಮಾಡಿದಂಥ ಸಂದರ್ಭಗಳಲ್ಲಿ ಕಾಯಿಗಳು ನೇರವಾಗದೆ ವಕ್ರವಾಗ್ತವೆ, ಅಥವಾ ಕೆಲವೊಂದು ಸಲ ಸುರುಳಿ ಕೂಡ ಸುತ್ಕೊಂಡ್ಬಿಡ್ತವೆ. ಬಲಿತ ಕಾಯಿಗಳಾಗಿತ್ತು ಅಂತಂದರೆ ಕಾಯಿಗಳು ಉದ್ದವಾಗೇ ಇರ್ತವೆ, ಆದರೆ ಅಲ್ಲಲ್ಲಿ ರಂಧ್ರಗಳಿರ್ತವೆ. ಆ ಕಾಯಿಗಳನ್ನು ನಾವು ಸೀಳಿ ನೋಡಿದಾಗ ಭಾಳಷ್ಟು ಸಲ ಅವುಗಳಲ್ಲಿ ಒಳಗಡೆ ಏನೂ ಇರೋದಿಲ್ಲ. ಭಾಳಷ್ಟು ಸಂದರ್ಭಗಳಲ್ಲಿ ಗ್ರಾಹಕನಿಗೆ ಭಾಳಷ್ಟು ನಷ್ಟ ಉಂಟಾಗೋದು. ಇಲ್ಲಿ ರೈತನಿಗೆ ಆರಂಭದಲ್ಲಿ ಕುಡಿ ನಷ್ಟ ಆಗ್ತದೆ, ಅದರೊಂದಿಗೆ ಕಾಯಿಗಳು ವಕ್ರ ಆದಾಗ ಅವು ಮಾರುಕಟ್ಟೆಗೆ ಅವನು ತೊಗೊಂಡು ಹೋಗೋದಿಲ್ಲ. ಬಲಿತ ಕಾಯಿಗಳಿಗೆ ಇವು ದಾಳಿ ಮಾಡಿದಂಥ ಸಂದರ್ಭಗಳಲ್ಲಿ ಗ್ರಾಹಕನಿಗೆ ಮಾತ್ರ ಹೆಚ್ಚಿನ ತೊಂದರೆ ಉಂಟಾಗ್ತದೆ. ಅವನು ಕಟ್ ಮಾಡಿದ ಎಲ್ಲ ಕಾಯಿಗಳು ಕೂಡ ತಿಪ್ಪೆಗೆ ಹೋಗ್ತವೆ. ಹಾಗಾಗಿ ಇದು ಆಗ್ತಾ ಇರುವಂಥ ಇದು. ಮತ್ತು ಹೆಚ್ಚಾನೆಚ್ಚು ಸಂದರ್ಭದಲ್ಲಿ ಮಳೆಗಾಲದಲ್ಲಿ, ಚಳಿಗಾಲ ಇನ್ನೇನು ಆರಂಭವಾಗ್ತಾ ಇದೆ ಎನ್ನುವಂಥ ಸಂದರ್ಭಗಳಲ್ಲಿ ಇದರ ಹಾವಳಿ ಭಾಳ ಹೆಚ್ಚು. ಮತ್ತು ಇದರ ನಿರ್ವಹಣೆ ಕೂಡ ಭಾಳ ದುಸ್ತರ ಯಾಕಾಗಿದೆ ಅಂತಂದರೆ, ಇವತ್ತು ಮಾರುಕಟ್ಟೆನಲ್ಲಿರುವಂಥ ಬಹುತೇಕ ಕೀಟನಾಶಕಗಳಿಗೆ ಇದು ಒಂದು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿದೆ. ತಾತ್ವಿಕವಾಗಿ ಯಾವುದೇ ಒಂದು ಇಷ್ಟು ರೆಸಿಸ್ಟೆನ್ಸ್ ಇದೆ ಅಂತೇಳಿ ದಾಖಲೆಗಳು ಲಭ್ಯವಿಲ್ಲದೆ ಇದ್ರೂ ಯಾವ ಕೀಟನಾಶಕಗಳು ಪರಿಣಾಮಕಾರಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಆ ಪರಿಣಾಮಕಾರಿ ನಿರ್ವಹಣೆ ಆಗದೇ ಇರೋದಕ್ಕೆ ಕಾರಣಗಳು ಹಲವಾರಿದ್ದಾವೆ. ಒಂದು, ಆ ಕೀಟನಾಶಕಗಳ ಸಿಂಪರಣೆ ಅತ್ಯಂತ ಸಮರ್ಪಕವಾಗಿ ಆಗೋದಿಲ್ಲ. ಯಾವ ಭಾಗಕ್ಕೆ ಅದು ಮುಟ್ಟಬೇಕು ಅಲ್ಲಿಗೆ ಮುಟ್ತಾ ಇಲ್ಲ, ಒಂದನೇದು. ಎರಡನೇದು, ಆ ಒಂದು ಸರಿಯಾದ ಪ್ರಮಾಣದ ಕೀಟನಾಶಕವನ್ನು ನಮ್ಮ ರೈತರು ಬಳಸ್ತಾ ಇಲ್ಲ. ಮೂರನೇದು, ಅತ್ಯಂತ ಪ್ರಮುಖವಾದಂಥ ಅಂತಂದರೆ ಗುಣಮಟ್ಟದ ಕೀಟನಾಶಕಗಳು. ಮಾರುಕಟ್ಟೆನಲ್ಲಿ ಇವತ್ತು ಲಭ್ಯ ಇರುವಂಥ ಹಲವಾರು ಸಣ್ಣ ಪ್ರಮಾಣದ ಕಂಪನಿಗಳು ಏನಿದೆ, ಸಣ್ಣ ಕಂಪನಿಗಳ ಒಂದು ಉತ್ಪಾದನೆಗಳು ಅಷ್ಟು ಗುಣಮಟ್ಟಗಳು ಮಾರುಕಟ್ಟೆನಲ್ಲಿ ಇಲ್ಲ. ಈಗಾಗಲೇ ನಮ್ಮ ಯಾವುದು ರಾಜ್ಯ ಕೃಷಿ ಇಲಾಖೆಯ ಪ್ರಯೋಗಾಲಯಗಳು ಈ ಥರದ ಒಂದು ಕಳಪೆ ಗುಣಮಟ್ಟದ ಕೀಟನಾಶಕಗಳು ಅಂತ ಅವನ್ನು ಪಟ್ಟಿ ಮಾಡಿದ್ರೂ ಸಹ ಮಾರುಕಟ್ಟೆನಲ್ಲಿ ಅವುಗಳ ಮಾರಾಟ ನಿರ್ವಹಣೆ ಸಾಧ್ಯವಾಗಿಲ್ಲ. ಆ ಕಾರಣಗಳಿಂದಾಗಿ ಮತ್ತು ಅವುಗಳ ಬೆಲೆ ಸಾಧಾರಣವಾಗಿ ಗುಣಮಟ್ಟದ ಕೀಟನಾಶಕಗಳಿಗೆ ಕಂಪೇರ್ ಮಾಡಿದ್ರೆ ಅವುಗಳ ಬೆಲೆಗೆ ಕಡಿಮೆ ಇರೋದರಿಂದ ಹೆಚ್ಚಾಗಿ ರೈತರುಗಳು ಅವುಗಳನ್ನೇ ಬಳಸ್ತಾ ಇದ್ದಾರೆ. ಹೀಗಾಗಿ ನಮಗೆ ಈ ಒಂದು ಕೀಟದ ನಿರ್ವಹಣೆ ಸ್ವಲ್ಪ ಕಷ್ಟ ಆಗಿದೆ. ಸಾಧಾರಣವಾಗಿ 1-5% ಹಾನಿಯಾಗಿದೆ ನಮ್ಮ ಬೆಳೆಯಲ್ಲಿ. ನಮ್ಮ 10 ಗಿಡಗಳನ್ನು ನಾವು ಲೆಕ್ಕ ಮಾಡಿಕೊಂಡ್ರೆ
10 ಗಿಡದಲ್ಲಿ ಒಂದೇ ಗಿಡಕ್ಕೆ ಬಂದಿತ್ತು ಅಂತಂದರೆ ಅದು 10% ದಾಳಿ ಆಗಿರ್ತದೆ. 20 ಗಿಡಗಳನ್ನು ಲೆಕ್ಕ ಮಾಡಿದರೆ ಒಂದು ಗಿಡ ದಾನಿ ಆಗಿತ್ತು ಅಂತಂದರೆ ಅದು 5% ಹಾನಿಯಾಗಿರುತ್ತೆ. 100 ಗಿಡಗಳನ್ನು ನಾವು ಲೆಕ್ಕ ಮಾಡಿದ್ರೆ ಒಂದೇ ಗಿಡದಲ್ಲಿ ಹಾನಿಯಾಗಿತ್ತು ಅಂದರೆ ಅದು 1% ಹಾನಿಯಾಗ್ತದೆ. ಈ ಪ್ರಮಾಣದಲ್ಲಿ 100 ಗಿಡಗಳಿಗೆ ಒಂದು ಗಿಡದಲ್ಲೇ ಹಾನಿಯಾಗಿತ್ತು ಅಂದರೆ ಆ ಕ್ಷಣವೇ ನಾವು ಈ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಮತ್ತು ಅತ್ಯಂತ ಪರಿಣಾಮಕಾರಿಯಾದಂಥ ಇನ್ನೊಂದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಆಲೂಗೆಡ್ಡೆನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೋತಾ ಇದೆ. ಹಾಗಾಗಿ ನಮ್ಮ ಬೆಳೆ ಆಲೂಗೆಡ್ಡೆಗೆ ಸಮೀಪದಲ್ಲಿ ಇತ್ತು ಅಥವಾ ಇಂದಿನ ಬೆಳೆ ಆಲೂಗೆಡ್ಡೆ ಇತ್ತು ಅಥವಾ ಬದನೆ ಇತ್ತು ಅಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇರಬೇಕಾಗ್ತದೆ. ಇದಲ್ಲದೇನೂ ಸಹ ಇದು ಮರಗೆಣಸು, ಬಟಾಣಿ ಮತ್ತು ಮಾವಿನಲ್ಲೂ ಕೂಡ ಇದು ಆಸರೆಯನ್ನು ತಗೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಪರಿಸರದಲ್ಲಿ ಈ ಬೆಳೆಗಳು ಇದ್ದಾಗ ಅಲ್ಲಿಂದನೂ ಕೂಡ ಈ ಕೀಟ ನಮಗೆ ಅಲ್ಲಿ ಲಕ್ಷಣಗಳು ನಮಗೆ ಗೋಚರಿಸದೇ ಇರ್ಬೋದು ಸ್ಪಷ್ಟವಾಗಿ, ಆದರೆ ಈ ಬೆಳೆನಲ್ಲಿ ನಮಗೆ ಗೋಚರಿಸ್ತವೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಇದರ ನಿರ್ವಹಣೆಗೆ ನಾವು ಬಳಸ್ಬೋದಂಥ ಸಮಗ್ರವಾದ ಕ್ರಮಗಳು ಹೇಗಿರ್ತವೆ ಅಂತಂದರೆ, ನಿರ್ದಾಕ್ಷಿಣ್ಯ ಕ್ರಮ ಏನಂತಂದರೆ ಕೂಳೆ ಬೆಳೆ ಬೆಳೆಯೋದನ್ನು ನಾವು ತಡೆಗಟ್ಟಬೇಕು. ಅದರಿಂದ ನಾವು 50% 60% ಈ ಕೀಟನಾಶಕವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಈ ಪತಂಗ ಬೆಳಕಿಗೆ ಭಾಳ ಆಕರ್ಷಿತವಾಗಿರೋದ್ರಿಂದ ಬೆಳಕಿನ ಬಲೆಗಳನ್ನು ಬಳಸ್ಕೊಂಡು ನಮ್ಮ ಹೊಲದಲ್ಲಿ ಇದರ ಚಟುವಟಿಕೆ ಇದೆಯಾ ಇಲ್ವಾ ಅನ್ನೋದನ್ನು ಗಮನಿಸೋದಕ್ಕೆ ಭಾಳ ಸರಳವಾದಂಥ ವಿಧಾನ. ಅದ್ರ ಜೊತೆಗೆ ನಮ್ಮ ಮೋಹಕ ಬಲೆಗಳು ಅತ್ಯಂತ ಪರಿಣಾಮಕಾರಿಯಾಗಿದೆ. ಲೂಸಿಲ್ಯೂರ್ ಅಂತೇಳಿ ನಮ್ಮ PCI ಕಂಪನಿಯವರು ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಮೋಹಕ ಬಲೆಗಳನ್ನು ಉತ್ಪಾದಕನ ಮಾಡ್ತಾ ಇರುವಂಥ ಕಂಪ್ನಿಗಳು, ಮೋಹಕ ಬಲೆಗಳು ನಮಗೆ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಬ್ಯಾರಿಕ್ಸ್ ಅವ್ರದ್ದು ಇದೆ. ಅದ್ರ ಜೊತೆಗೆ ಜಿಯಾಜೆನ್ ಅಂತೇಳಿ ಬದಲಾಗಿದೆ PCI ಅವರು ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ಇದನ್ನು ಮಾಡ್ತಾ ಇದ್ದಾರೆ. ಈ ಕೀಟಕ್ಕೆ ಹಲವಾರು ಜಾತಿಯ ತಳಿಗಳು ನಿರೋಧಕ ಶಕ್ತಿಯನ್ನು ಹೊಂದಿದ್ರು ಮಾರುಕಟ್ಟೆನಲ್ಲಿ ಮಾರುಕಟ್ಟೆಗೆ ಯಾವ ತಳಿ ಬೇಕೋ ಆ ತಳಿಗಳು ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲಭ್ಯ ಇಲ್ಲದೆ ಇರೋದ್ರಿಂದ ಮತ್ತು ಹೆಚ್ಚಾನೆಚ್ಚು ನಾವು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ತಳಿಗಳಿಗೆ ಅಥವಾ ಹೈಬ್ರಿಡ್ಗಳಿಗೆ ನಾವು ಹೋಗೋದ್ರಿಂದ ಈ ಮಾರುಕಟ್ಟೆ ನಿರೋಧಕ ತಳಿಗಳು ಅಷ್ಟೇನು ನಮಗೆ ಉಪಯೋಗ ಇಲ್ಲ. ಅವೇನಿದ್ರು ನಮಗೆ ಅಕಾಡೆಮಿಕ್ ಅಥವಾ ಸಂಶೋಧನೆಗೆ ಬಳಕೆ ಆಗ್ತವೆ. ಅಲ್ಲಿಂದ ನಿಮಗೆ ಉತ್ತಮ ತಳಿ ಕೊಡೋದಕ್ಕೆ ಆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ನಾಟಿ ಮಾಡುವಂಥ ಸಂದರ್ಭಗಳಲ್ಲಿ ವಿಶೇಷವಾದಂಥ ಕ್ರಮ ಏನಪ್ಪ ಅಂತಂದರೆ,
ನಾಟಿ ಮಾಡೋದಕ್ಕಿಂತ ಮೊದಲೇ ಬೇವಿನ ಹಿಂಡಿ ಎಕರೆಗೆ ಕನಿಷ್ಠ 250ರಿಂದ 650 kgಯಷ್ಟು ಬೇವಿನ ಹಿಂಡಿಯನ್ನು ಪ್ರತಿ ಎಕರೆಗೆ ಗುಳಿಗೆ ಹಾಕೊಳ್ಳೋದು ಅತ್ಯಂತ ಪರಿಣಾಮಕಾರಿ ಕ್ರಮ. ಏಕೆಂದರೆ ಈಗಾಗಲೇ ನಾವು ಇಂದಿನ ಹಲವಾರು ತರಗತಿಗಳಲ್ಲಿ ಚರ್ಚಿಸಿದಂಗೆ ನಮ್ಮ ಗಿಡಗಳಿಗೆ ಸದೃಢತೆಯನ್ನು ಒದಗಿಸುವಂಥ ತಾಕತ್ತು ನಮಗೆ ಈ ಬೇವಿನ ಹಿಂಡಿಗಿದೆ. ಅದ್ರ ಜೊತೆಗೆ ಎರೆಹುಳು ಗೊಬ್ಬರ ನೀವೇ ಸ್ವತಃ ತಯಾರಿಸಿದ್ರೆ ನಿಮಗೆ ಖರ್ಚು ಕಡಿಮೆ, ಹೊರಗಡೆಯಿಂದ ಖರೀದಿ ಮಾಡ್ತೀರಿ ಅಂದರೆ ಖರ್ಚು ಜಾಸ್ತಿ ಆಗಿರುತ್ತೆ. ವೆಚ್ಚವನ್ನು ಅನುಸರಿಸಿ ನೀವೇ ನಿರ್ಧರಿಸ್ಕೊಳ್ಳಿ. ಬಟ್ ಎರೆಹುಳು ಗೊಬ್ಬರನೂ ಕೂಡ ಬಳಸೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದ್ರ ಜೊತೆಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ನಿಮ್ಮ ಸಸಿ ಮಡಿಗಳಿಗೆ ಬೇರೋಪಚಾರ, ಈಗೆಲ್ಲರೂ ಪ್ರೋಟ್ರೇಗಳಲ್ಲೇ ಬಹುತೇಕ ಸಸಿಗಳನ್ನು ತರ್ತಾ ಇದ್ದೀರಿ. ಆ ಪ್ರೋಟ್ರೇಗಳನ್ನು ತಂದು ಅದಕ್ಕೆ ಪ್ರತಿ ಲೀಟರ್ ನೀರಿಗೆ 0.5 ಗ್ರಾಮ್ ಥಯಾಮೆಥಾಕ್ಸಾಮ್ ಕೀಟನಾಶಕವನ್ನು ಹಾಕಿ ತಯಾರಿಸಿದಂಥ ದ್ರಾವಣವನ್ನು ನೇರವಾಗಿ ಪ್ರೋಟ್ರೇಗಳಿಗೆ ಎಲೆಗಳ ಮೇಲೂ ಬೀಳೋ ರೀತಿ ಹಾಕಿ ಮಾರಣೆಗೆ ಅದನ್ನು ನಾಟಿ ಮಾಡೋದು ಅತ್ಯಂತ ಪರಿಣಾಮಕಾರ. 1 ದಿನ ಅಥವಾ 2 ದಿನ ಬಿಟ್ಟರೂ ಏನೂ ತೊಂದರೆ ಇಲ್ಲ. ಅಥವಾ ನೀವು ಸಸಿ ಮಡಿಯಿಂದ ತಗೊಳ್ಳೋಕ್ಕಿಂತ ಮೊದಲೇ 1-2 ದಿನ ಮೊದಲೇ ಅದಕ್ಕೆ ಇಲ್ಲಿ ಈ ಉಪಚಾರ ಮಾಡಿದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಯಾಕೆ ಅಂತಂದರೆ ಗಿಡವೆಲ್ಲ ಸಂಪೂರ್ಣವಾಗಿ ವಿಷ ಆಗುತ್ತೆ. ಸಸಿ ಮಡಿನಲ್ಲಿರುವಂಥ ಯಾವುದೇ ಒಂದು ಕೀಟಗಳಾದ್ರೂ ನಿಮ್ಮ ಮುಖ್ಯ ಹೊಲದಲ್ಲಿ ಬಂದು ಎಸ್ಟಾಬ್ಲಿಷ್ ಆಗೋದನ್ನು ಅದು ತಡೆಗಟ್ಟುತ್ತೆ. ಅದರ ನಂತರ ನಿಮ್ಮ ತೋಟಕ್ಕೆ ಬಂದು ನಾಟಿ ಮಾಡುವಂಥ ಸಂದರ್ಭಗಳಲ್ಲಿ ನಾಟಿ ಮಾಡಬೇಕಾದ್ರೆ ಪ್ರತಿ 10 ಗಿಡಕ್ಕೆ 1 ಗಿಡ, 1 ಬದನೆ, 10 ಬದನೆ ಗಿಡಗಳಿಗೆ 1 ಮೂಲಂಗಿ ಗಿಡವನ್ನು, ಮತ್ತು ಪ್ರತಿ ಒಂದು 3-4 ಬದನೆ ಗಿಡಕ್ಕೆ 1 ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕೋದ್ರಿಂದ ಒಂದು ಬೆಳೆ ವೈವಿಧ್ಯತೆ ಅಲ್ಲಿ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನಮ್ಮ ಬದನೆಯ ತೋಟದ ಸುತ್ತಲೂ ಮತ್ತು ಅಗಲ ಭಾಳ ಜಾಸ್ತಿ ಇತ್ತು ಅಥವಾ ಉದ್ದ ಜಾಸ್ತಿ ಇತ್ತು ನಡುವೆನೂ ಸಹ ಅಲ್ಲಲ್ಲಿ ನಾವು ಈ ಒಂದು ಜೋಳವನ್ನು ದಟ್ಟವಾಗಿ ಹಾಕೋದ್ರಿಂದ ಜೋಳ ಮತ್ತು ನಮ್ಮ ಹಲಸಂದೆ ಇವುಗಳನ್ನು ಹಾಕೋದ್ರಿಂದ ಬೆಳೆ ವೈವಿಧ್ಯತೆ ಹೆಚ್ಚಾಗ್ತದೆ. ಈ ಬೆಳೆ ವೈವಿಧ್ಯತೆ ಹೆಚ್ಚಾದಾಗ ಏನಾಗುತ್ತೆ, ಹಲವಾರು ಜಾತಿಯ ನಮಗೆ ಅನುಕೂಲ ಮಾಡಿಕೊಡುವಂಥ ಪರತಂತ್ರ ಪರಭಕ್ಷಕ ಜೀವಿಗಳು ನಮ್ಮ ಬದನೆಯ ಪರಿಸರಕ್ಕೆ ಹೇರಳ ಸಂಖ್ಯೆಯಲ್ಲಿ ಬರ್ತವೆ. ಅದರ ಜೊತೆಗೆ ಈ ಪ್ರಮುಖವಾಗಿ ನಮ್ಮ ಮೂಲಂಗಿ ಅದರ ವಾಸನೆಗೆ ನಮ್ಮ ಈ ಕುಡಿ ಮತ್ತು ಕಾಯ್ಕೊರುವಂಥ ಹುಳ, ನಾನು ಬದನೆ ಹೊಲಕ್ಕೆ ಬಂದೋ ಬೇರೆ ಯಾವುದೋ ಹೊಲಕ್ಕೆ ಬಂದೋ ಅನ್ನೋ ಗೊಂದಲದಲ್ಲಿ ನಮ್ಮ ಬದನೆ ಗಿಡಗಳಿಗೆ ಹಾನಿ ಮಾಡುವಂಥ ಸಾಧ್ಯತೆ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಈ ಒಂದು ಮೂಲಂಗಿ ಮತ್ತು ನಮ್ಮ ಈ ಕೊತ್ತಂಬರಿ ನಮಗೆ ಇನ್ನಷ್ಟು ಆದಾಯವನ್ನು ಕೂಡ ಕೊಡ್ತವೆ. ಹಾಗಾಗಿ ಲಾಭವೂ ಕೂಡ ಹೆಚ್ಚಾಗ್ತದೆ. ಅದ್ರ ಜೊತೆಗೆ ಬೆಳೆ ವೈವಿಧ್ಯತೆ ಹೆಚ್ಚಾಗೋದ್ರಿಂದ ನಮಗೆ ಈ ಕೀಟದ ಹಾವಳಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಇಲ್ಲಿ ಈ ಒಂದು ಕೀಟವನ್ನು ನಮ್ಮ ಬೆಳೆ ಪರಿಸರದಿಂದ, ನಮ್ಮ ಬದನೆಯ ಪರಿಸರದಿಂದ ಹೊರಗೆ ದೂಡುವಂಥ ಕ್ರಮವನ್ನು ಮೂಲಂಗಿ ಮಾಡಿದ್ರೆ ಈ ಕೊತ್ತಂಬರಿ, ಧನಿಯಾ ಮತ್ತು ಮೆಕ್ಕೆಜೋಳಗಳು ನಮ್ಮ ಪರಭಕ್ಷಕ ಪರತಂತ್ರ ಜೀವಿಗಳನ್ನು ನಮ್ಮ ತೋಟಕ್ಕೆ ಆಕರ್ಷಿಸ್ತವೆ. ಅಲ್ಲೊಂದು ಜೀವ ವೈವಿಧ್ಯತೆ, ಕೀಟಗಳ ಜೀವ ವೈವಿಧ್ಯತೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ಈ ಪತಂಗದ ಹಾವಳಿ ಅಥವಾ ಕುಡಿ ಮತ್ತು ಕಾಯಿ ಕೊರುವಂಥ ಕೀಟದ ಹಾವಳಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಇದು ಅತ್ಯಂತ ಪ್ರಮುಖವಾದಂಥ ಕ್ರಮ. ಇದರ ನಂತರದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಬೆಳಕಿನ ಬಲೆ ಮತ್ತು ಮೋಹಕ ಬಲೆಗಳನ್ನು ಬಳಸೋದ್ರಿಂದ ಅತ್ಯಂತ ಖರ್ಚು ರಹಿತವಾದಂಥ ಕ್ರಮ ಮತ್ತು ಪರಿಸರಕ್ಕೆ ಭಾಳ ಪೂರಕವಾದಂಥ ಕ್ರಮ. ಅದರ ನಂತರದಲ್ಲಿ ಯಾವುದೇ ಕ್ಷಣದಲ್ಲಿ ನಮ್ಮ ಕುಡಿಗಳು ಬಾಡದಂಥ ಕ್ಷಣದಲ್ಲಿ ಆ ಬಾಡದ ಜಾಗದಿಂದ 1 ಅಥವಾ 2 ಇಂಚು ಅಥವಾ 3 ಇಂಚು ಕೆಳಗಿನ ಕಾಂಡವನ್ನು ಕತ್ತರಿಸಿ ಅವುಗಳನ್ನೆಲ್ಲ ನಾವು ಸುಟ್ಟು ಹಾಕೋದು. ಸುಡೋದಕ್ಕೆ ತೊಂದರೆ ಆಯಿತು ಅಂತಂದ್ರಲ್ಲಿ ಆಳವಾದ ಗುಂಡಿ ತೆಗೆದು ಒಂದು 2-3 ಅಡಿ ಆಳದ ಗುಂಡಿ ತೆಗೆದು ಆ ಗುಂಡಿಗೆ ಈ ಕತ್ತರಿಸಿದ ಕುಡಿಗಳನ್ನೆಲ್ಲ ತಗೊಂಡು ಒಳಗಾಕಿ ಮೇಲ್ಗಡೆ ಸ್ವಲ್ಪ ಸುಣ್ಣ ಹಾಕಿ ಅದನ್ನು ಮುಚ್ಚೋದು. ಸುಣ್ಣ ಇಲ್ಲದ ಸಂದರ್ಭದಲ್ಲಿ ನಮ್ಮ ಬ್ಲೀಚಿಂಗ್ ಪೌಡ್ರ್ ಆದರೂ ಬಳಸ್ಬೋದು ಅಥವಾ ನಮ್ಮ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರನಾದರೂ ಬಳಸಿ ತದನಂತರ 2-3 ತಿಂಗಳ ನಂತರ ಅದನ್ನು ಕೂಡ ನಾವು ಗೊಬ್ಬರವಾಗಿ ಬಳಸ್ಕೋಬೋದು. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ನಾನೀಗಾಗಲೇ ಹೇಳ್ದಂಗೆ ನಮ್ಮ ಈ ಒಂದು ಕೃಷಿ ಇಲಾಖೆ ಮಂಡ್ಯ ಇರ್ಬೋದು ಅಥವಾ ನಮ್ಮ ಬೈಲುಹೊಂಗಲ ಇರ್ಬೋದು, ಗಂಗಾವತಿ ಇರ್ಬೋದು ಅಥವಾ ಧಾರವಾಡ ಇರ್ಬೋದು, ಇಲ್ಲಿ ಲಭ್ಯ ಇರುವಂಥ ಈ ಪರತಂತ್ರ ಜೀವಿ ಪ್ರಯೋಗಾಲಯದಲ್ಲಿ ಲಭ್ಯ ಇರುವಂಥ ಟ್ರೈಕೋಗ್ರಾಮ ಕಿಲೋನಿಸ್ ಅಥವಾ ನಮ್ಮ NBIR ಹೆಬ್ಬಾಳದಲ್ಲಿ ಲಭ್ಯ ಇರುವಂಥ ಟ್ರೈಕೋಗ್ರಾಮ ಬ್ರೆಸಿಲಿಯನ್ಸಿಸ್ ಪರತಂತ್ರ ಜೀವಿ ಪ್ರಯೋಗಾಲಯದ ಕಾರ್ಡ್ಗಳನ್ನು ಬಳಸ್ಕೊಂಡು ಈ ಒಂದು
ನಮ್ಮ ಬೆಳೆ ಪರಿಸರಕ್ಕೆ ನಾಟಿ ಮಾಡಿದ 35ರಿಂದ 40 ದಿನಗಳಲ್ಲಿ ವಾರಕ್ಕೆ ಕನಿಷ್ಠ 10,000 ಪರತಂತ್ರ ಜೀವಿಗಳ ರೀತಿ ನಾವು ಇದನ್ನು ಬಿಡುಗಡೆ ಮಾಡೋದ್ರಿಂದ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳ ಕೀಟನಾಶಕವಿಲ್ಲದೆ ಇದನ್ನು ಭಾಳ ಸರಳವಾಗಿ ನಿರ್ವಹಣೆ ಮಾಡ್ಬೋದು. ಅದರ ನಂತರ ಬ್ಯಾಸಿಲಸ್ ತುರಿಂಜಿಯೆನ್ಸಿಸ್ ಅನ್ನು ಕೂಡ ನಾವು ಪ್ರತಿ 1 ಲೀಟ್ರಿಗೆ 1 ml ಅಥವಾ 2 ml ದಂತೆ ಬಳಸಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಕೀಟಗಳ ನಿರ್ವಹಣೆಗೆ ಕಟ್ಟಕಡೆಯ ಅಸ್ತ್ರ ಕುಡಿ ಮತ್ತು ಕಾಯಿ ಕೊರೆಯುವಂತ ಹೇಳೋದಕ್ಕೆ ಅಂತಂದರೆ ನಮ್ಮ ಸಿಂಥೆಟಿಕ್ ಪೈರಿಥ್ರಾಯ್ಡ್ಗಳನ್ನು ಇದಕ್ಕೆ ಬಳಸಬಾರ್ದು. ಏಕೆ ಅಂತಂದರೆ ನಮಗೆ ರಸ ಇರುವಂಥ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನು ಇದು ಮಾಡಬೇಕು. ಮತ್ತು ಒಂದೇ ಜಾತಿಗೆ ಸೇರಿದಂಥ ಅಥವಾ ಒಂದೇ ಕೀಟನಾಶಕವನ್ನು ಸತತವಾಗಿ 2ನೇ ಬಾರಿಗೆ ಬಳಸೋದನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಬೇಕು. ಈ ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕು. ಅದರ ಜೊತೆಗೆ ಭಾಳಷ್ಟು ಪರಿಣಾಮಕಾರಿಯಾದಂಥ ಕೀಟನಾಶಕಗಳು ಕಡಿಮೆ ವೆಚ್ಚದ ನಮ್ಮ ಐಮಾಮೆಕ್ಟಿನ್ ಬೆಂಜೋಯಿಟ್ ಇರ್ಬೋದು ಅಥವಾ ಥಯಾಮೆಥಾಕ್ಸಾಮ್ ಇರ್ಬೋದು, ಇವನ್ನ ಬಳಸ್ಬೋದು. ಅಥವಾ ಹಳೆಯ ಕೀಟನಾಶಕಗಳಾದ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಇರ್ಬೋದು, ಇದು ಕೂಡ ಇದಕ್ಕೆ ಪರಿಣಾಮಕಾರಿಯಾದಂಥ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾದಂಥದ್ದು ಅಂತಂದರೆ ನಮ್ಮ ಸೆಲ್ಯಾಂಟ್ರಿನಿಪ್ಲೋನ್ ಇರ್ಬೋದು ಅಥವಾ ಕ್ಲೋರಾಂಟ್ರಿನಿಪ್ರೋಲ್ ಇರ್ಬೋದು ಅಥವಾ ಸ್ಪೈನೋಸ್ಯಾಡ್ ಇರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಸ್ಪೈನೋಟರಾಮ್ ಇರ್ಬೋದು ಅಥವಾ ನಮ್ಮ ಬ್ರಾಫ್ಲಾನಿರಿಡೆ ಇರ್ಬೋದು. ಇವು ಅತ್ಯಂತ ಪರಿಣಾಮಕಾರಿಯಾದಂಥ ಕೀಟನಾಶಕಗಳು ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ. ಮತ್ತು ಆದಷ್ಟು ಈ ಕೀಟನಾಶಕಗಳನ್ನು ಆರಂಭಿಕ ಹಂತಗಳಲ್ಲೇ ಬಳಸಿ ನಂತರ ಇದರ ಅವಶ್ಯಕತೆ ಬರದ ಹಾಗೆ ನೋಡ್ಕೊಳ್ಳೋದ್ರಿಂದ ಗ್ರಾಹಕನಿಗೂ ಭಾಳ ಹೆಚ್ಚಿನ ಅನುಕೂಲ ಆಗ್ತದೆ ಅಂಥೇಳಿ ಈ ಒಂದು ಕೀಟದ ನಿರ್ವಹಣೆಯನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ.